ಅದೇ ನನ್ನ ನೆಗೆಟಿವ್ ಫೀಲಿಂಗ್ಸ್ ಎಲ್ಲ ಫ್ಲಶ್ ಔಟ್ ಆಗ್ತಿದೆ ಅಂತ ಹೇಳ್ಕೊಂಡು ಮಾಡಿ. ಅದು 11 ಸಲ ಅನ್ಕೋಬೇಕು ಮೇಡಮ್? ಇಲ್ಲ, ಒಂದ್ಸಲ ಅನ್ಕೊಂಬಿಟ್ಟು ಮಾಡಿ. ನೀವು ಪ್ರೇಯರ್ ಹೇಳಿದಿರಲ್ಲ 11 ಟೈಮ್ಸ್ ಸಾಕು. ಆಯ್ತು, ಥ್ಯಾಂಕ್ ಯು. ಓಕೆ ಮೇಡಮ್. ಓಕೆ ಮಾಸ್ಟರ್ಸ್, ಇವಾಗೆಲ್ಲರೂ ಮೆಡಿಟೇಷನ್ಗೆ ಕುತ್ಕೊಳ್ಳೋಣ. ಈಗ ಮೆಡಿಟೇಷನ್ಗೆ ಕುತ್ಕೊಂಡಾಗ ನೀವು ವಿಜುವಲೈಸ್ ಮಾಡಬೇಕು, ನಿಮ್ಮ ಸ್ಕಿನ್ ಪೂರ್ತಿ ಕ್ಲಿಯರ್ ಆಗಿರೋ ಥರ. ನಿಮಗೆ ಏನು ಪ್ರಾಬ್ಲಮ್ನ ನೀವು ಹೀಲ್ ಮಾಡ್ತಿದ್ದೀರಾ ಅದೆಲ್ಲ ಹೀಲ್ ಆಗಿದೆ ಅನ್ನೋ ಥರ ವಿಜುವಲೈಸ್ ಮಾಡಿಕೊಂಡು ಮೆಡಿಟೇಷನ್ನ ಸ್ಟಾರ್ಟ್ ಮಾಡಿ. ಓಕೆ, ಕಂಫರ್ಟಬಲ್ ಆಗಿ ಕುತ್ಕೊಳ್ಳಿ. Clasp your hands, cross your legs, eyes closed. ನಿಧಾನವಾಗಿ ಒಂದು ದೀರ್ಘ ಉಸಿರನ್ನ ತಗೊಳ್ಳಿ ಮಾಸ್ಟರ್ಸ್. ಉಸಿರನ್ನ ಬಿಡ್ತಾ ರಿಲ್ಯಾಕ್ಸ್ ಫೀಲ್ ಆಗಿ ಇನ್ನೊಂದು ದೀರ್ಘ ಉಸಿರನ್ನ ತಗೊಳ್ಳಿ. ಉಸಿರನ್ನ ಬಿಡ್ತಾ ನಿಮ್ಮ ಹೋಲ್ ಬಾಡಿ ರಿಲ್ಯಾಕ್ಸ್ ಆಗ್ತಿದೆ ಅಂತ ಫೀಲ್ ಮಾಡಿ. ಒನ್ ಮೋರ್. ರಿಲ್ಯಾಕ್ಸ್. Observe your natural easy breath. ನಿಮ್ಮ ಉಸಿರಾಟವನ್ನ ಮಾತ್ರ ಗಮನಿಸಿ.
Last 10 minutes, masters. Observe your breath. Don't open your eyes. Realize body. ನಿಮ್ಮ ಸ್ಕಿನ್ ಪೂರ್ತಿಯಾಗಿ ಆಗಿದೆ. ನಿಮ್ಮ ಸ್ಕಿನ್ನಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ. ನೀವು ತುಂಬಾ ಬ್ಯೂಟಿಫುಲ್ ಆಗಿದ್ದೀರಾ. ನಿಮ್ಮ ಸ್ಕಿನ್ ತುಂಬಾ ಹೆಲ್ದಿ ಆಗಿದೆ.
Another 3 minutes, masters. Absorb your breath. Be with your breath. Last 1 minute, masters. ನಿಧಾನವಾಗಿ ನಿಮ್ಮ ಸಹಜ ಸ್ಥಿತಿಗೆ ಬನ್ನಿ ಮಾಸ್ಟರ್ಸ್. ನಿಮ್ಮ ಎರಡೂ ಕೈಗಳನ್ನು ನಿಮ್ಮ ಎರಡು ಕಣ್ಗಳ ಮೇಲೆ ಇಟ್ಕೊಳ್ಳಿ. 5 4 3 2 1 0. ನಿಧಾನವಾಗಿ ನಿಮ್ಮ ಎರಡು ಕೈಗಳನ್ನ ನೋಡ್ತಾ ಕಣ್ಣುಗಳನ್ನು ಬಿಡಿ ಮಾಸ್ಟರ್ಸ್. ಈ ಧ್ಯಾನವನ್ನ ಹೇಳ್ಕೊಟ್ಟ ನಮ್ಮ ಗುರುಗಳಿಗೆ ಒಂದು ದೊಡ್ಡ ಚಪ್ಪಾಳೆಯ ಮೂಲಕ ಇವತ್ತಿನ ಮೆಡಿಟೇಷನ್ನ ಇಲ್ಲಿಗೆ ಮುಗಿಸೋಣ ಮಾಸ್ಟರ್ಸ್. ಓಕೆ ಮಾಸ್ಟರ್ಸ್, ಡೌಟ್ಸ್ ಹ್ಯಾಂಡ್ ರೈಸ್ ಮಾಡಿದ್ದಾರೆ 3 ಜನ. ಗಿರಿಜಾ ಮ್ಯಾಮ್ ಹೇಳಿ, ಅನ್ಮ್ಯೂಟ್ ಮಾಡಿ. ಹಲೋ, ಅದಕ್ಕೆ ಯಾವಾಗ್ಲೇ ಕೇಳಕ್ಕೆ ಮಾಡಿದ್ದೆ ಮೇಡಮ್. ಇದು ದಿವ್ಸ ಇದು ಹೇಳ್ಕೊಳ್ಳೋದೇನ್ ಬೇಡ, ಬರೀ ಇಟ್ಬಿಡೋದಷ್ಟೇ ಅಲ್ಲ ಬಾಟ್ಲಿಗೆ ಹಾಕಿ ಇವತ್ತಿಟ್ಟಿರೋದು. ಇವತ್ತಿಂದು ದಿನ ಮಾಡ್ಬೇಕು. ನೆಗೆಟಿವ್ ಫೀಲಿಂಗ್ಸ್ ನಮಗೆ ಒಂದೇ ತರ ನೆಗೆಟಿವ್ ಫೀಲಿಂಗ್ ದಿನ ಇರಲ್ಲ. ಇವತ್ತೊಂದಿನ ಬೇಜಾರಾಗ್ತಿರುತ್ತೆ, ನಾಳೆ ನಾವು ಭಯದಲ್ಲಿರ್ತೀವಿ. ಅಂದ್ರೆ ನೆಗೆಟಿವ್ ಫೀಲಿಂಗ್ಸ್ ಇರೋರಿಗೆ ನಾಳೆ ಭಯ ಇದ್ರೆ ನಾಡಿದ್ದು ಇನ್ನೊಂದು ನೆಗೆಟಿವ್ ಫೀಲಿಂಗ್ಸ್ ಇರುತ್ತೆ. ಸೊ ಹಾಗೆ ಏನೇನ್ ನೆಗೆಟಿವ್ ಫೀಲಿಂಗ್ಸ್ ಆ ದಿನಕ್ಕೆ ನಿಮಗೆ ಫೀಲ್ ಆಗತ್ತೆ, ಕಣ್ಣು ಮುಚ್ಕೊಂಡು ಒಂದ್ ಸ್ವಲ್ಪ ಹೊತ್ತು ಯೋಚನೆ ಮಾಡಿ, ಬ್ರೀತ್ ಇನ್ ಬ್ರೀತ್ ಔಟ್ ಮಾಡಿ ಬರೆದ್ಬಿಟ್ಟು ಆ ಬಾಕ್ಸ್ ಏನ್ ಹೇಳಿದೀನಿ ಅಲ್ವಾ, ಈ ಬೌಲ್ಗೆ ಹಾಕ್ಬಿಟ್ಟು ಇಡೀ ಸಂಜೆವರೆಗೂ ಅದ್ ನೀಟಾಗಿ ಫೇಡ್ ಆಗೋವರೆಗೂ ನೋಡಿ. ಸಂಜೆ ಇಲ್ಲ ಅಂದ್ರೆ ರಾತ್ರಿ ವಾಶ್ರೂಮ್ಗೆ ಟಾಯ್ಲೆಟ್ಗೆ ಹಾಕಿ ಫ್ಲಶ್ ಮಾಡಿ, ನನ್ನ ನೆಗೆಟಿವ್ ಫೀಲಿಂಗ್ಸ್ನ ನಾನು ಫ್ಲಶ್ ಮಾಡಿದ್ದೀನಿ ಅಂತ ಹೇಳ್ಕೊಂಡು ಮಾಡಿ. ಆಮೇಲೆ ನೆಗೆಟಿವ್ ಫೀಲಿಂಗ್ಸ್ ಅಂದ್ರೆ ಬರೀ ಈ ಕ್ಲಾಸ್ ಸಂಬಂಧಪಟ್ಟಿದ್ದ ಇಲ್ಲ ಬೇರೆ ನಮ್ಮ ಜೀವನದ್ದು? ನಿಮಗೆ ನೆಗೆಟಿವ್ ಫೀಲಿಂಗ್ಸ್ ಬೇರೆ ಇದ್ರೂ ಕೂಡ ನೀವು ಈ ಟೆಕ್ನಿಕ್ ನ ಟ್ರೈ ಮಾಡ್ಬೋದು ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು, ಥ್ಯಾಂಕ್ ಯು ಮ್ಯಾಮ್. ಉಷಾ ಮೇಡಮ್ ಮಾತಾಡಿ. ನಮಸ್ಕಾರ ಮೇಡಮ್. ನಮಸ್ತೆ ಮೇಡಮ್. ಇದು ನಮ್ಮ ಗಿರಿಜಾ ಮೇಡಮ್ ಹೇಳಿದ್ರಲ್ಲ, ಅದೇ ಡೌಟೇ ನನಗೂ ಇದ್ದಿದ್ದು, ಡೈಲಿ ಮಾಡ್ಬೇಕಾ ಅಂತ ಅಂದ್ಬಿಟ್ಟು. ಇವಾಗ ಇದು ಕ್ಲಾರಿಟಿ ಬಂತು. ಆಮೇಲೆ ಏಜ್ ರಿಲೇಟೆಡ್ ಆಗಿರುತ್ತಲ್ಲ ಸಮ್ ಇದು ವ್ಯತ್ಯಾಸಗಳು, ಅದಕ್ಕೂ ವರ್ಕ್ ಆಗತ್ತಾ ಮೇಡಮ್? ಹಾ ಮಾಡಿ ಮೇಡಮ್, ಆಗತ್ತೆ. ಎಲ್ಲಾ ನೆಗೆಟಿವಿಟಿಗೂ ನೀವು ಇದನ್ನ ಟ್ರೈ ಮಾಡ್ಬೋದು. ಎಲ್ಲಾ ನೆಗೆಟಿವ್ ಫೀಲಿಂಗ್ಸ್ಗೆ ನೆಗೆಟಿವಿಟಿಗೆ ನೀವು ಇದನ್ನ ಟ್ರೈ ಮಾಡ್ಬೋದು. ಮಾಡಿ.
ಪೇನ್ಸ್ Okay, ಅಷ್ಟೇ thank ಮೇಡಮ್. you. ಈಗ ಅವ್ರು ಸ್ಕಿನ್ನಿಗೆ ಹಾ ಹೇಳ್ತಾ ಇದಾರಲ್ವಾ, ಪೇನ್ಸ್ ಎಲ್ಲಾನು ಫಸ್ಟ್ ನೀವ್ ಯಾವ್ದೇ ನೋವುಗಳು ಯಾವ ಭಾಗಕ್ಕಿದ್ರು ಯೂನಿವರ್ಸಿಗೆ ಕನೆಕ್ಟ್ ಆಗ್ತಾ ಅದನ್ನ ಹೇಳಿ 21 ಟೈಮ್ಸ್ ಆರು ಹೇಳಿ, ಇಲ್ಲ 100 ಟೈಮ್ಸ್ ಆರು ಹೇಳ್ಕೊಳ್ಳಿ. ಯಾವ ಪರ್ಟಿಕ್ಯುಲರ್ ಭಾಗದಲ್ಲಿ ನಿಮಗೆ ಪ್ರಾಬ್ಲಮ್ ಆಗ್ತಾ ಇದೆಯೋ, ಇಲ್ಲಿ ಹೇಗೆ ಸ್ಕಿನ್ ಅಂತ ನಾವು ಹೇಳ್ಬಿಟ್ಟು ಕೇಳ್ಕೊಂತೀವಲ್ಲ, ಅದೇ ತರ ನಿಮ್ಗೆ ಯಾವ ಭಾಗಕ್ಕೆ ಪ್ರಾಬ್ಲಮ್ ಇದೆಯೋ ಅದನ್ನ ಕೇಳ್ಕೋಬಹುದು. ಐ ಆಮ್ ಸಾರಿ ಅಂತ ಅಂದ್ಬಿಟ್ಟು ಸೇಮ್ ಅದೇ 4 ಸೆಂಟೆನ್ಸಸ್ ನ ಹೇಳ್ಕೋಬಹುದು ಮೇಡಮ್. ಆಗುತ್ತೆ ಯಾವ್ದಕ್ಕ. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಮೇಡಮ್. ಓಕೆ ಮೇಡಮ್, ಥ್ಯಾಂಕ್ ಯು. ದೀಪಾ ಅವ್ರೆ ಅನ್ಮ್ಯೂಟ್ ಮಾಡ್ಕೊಳ್ಳಿ. ದೀಪಾ ಮಾತಾಡಿ. ಕೇಳಿಸ್ತಾ ಇದೆಯಾ? ಹಾ, ಸ್ವಲ್ಪ ಜೋರಾಗಿ ಮಾತಾಡಿ, ಸ್ವಲ್ಪ ಜೋರ. ನಮಸ್ತೆ ಮೇಡಮ್. ನಮಸ್ತೆ ತುಂಬಾ ಮೇಡಮ್. ಲೈಟ್ ಆಗಿ ಕೇಳಿಸ್ತಿದೆ ವಾಯ್ಸ್. ಪೇಪರ್ ಅಲ್ಲಿ ನೆಗೆಟಿವಿಟಿ ಬರುತ್ತಲ್ಲ, ಅದು ಡೈಲಿ ಬರಿಬೇಕಾ ನಾವು ಈಗ ಒಂದ್ಸರಿ ಬರೆದ್ರೆ ಸಾಕು? ಮತ್ತೆ ಕ್ವಶನ್ ಅದೇ ಗಿರಿಜಾ ಮೇಡಮ್ ನಾನು ಈಗಾಗ್ಲೇ ಹೇಳಿದೀನಲ್ವಾ ಮೇಡಮ್, ಒಂದೇ ಫೀಲಿಂಗ್ಸ್ ನಮ್ಗೆ ಒಂದಿನ ಇದ್ದಂಗೆ ಇನ್ನೊಂದ್ ದಿನ ಇರಲ್ಲ ಅಲ್ವಾ. ಸೊ ಎವ್ರಿ ಡೇ ಏನೇನ್ ನೆಗೆಟಿವ್ ಫೀಲಿಂಗ್ಸ್ ಬರುತ್ತೆ ಅದನ್ನ ಬರಿಬೇಕು 11 ಡೇಸ್ ವರ್ಗು. 11 ಡೇಸ್ ವರ್ಗು ನೀವು ಇದನ್ನ ಟ್ರೈ ಮಾಡ್ಬೇಕು. ಆ ನೀರು ಅವತ್ತಿಂದ ಅವತ್ತೇ ಚೆಲ್ಬೇಕಾ? 11 ಡೇಸ್ ಅವತ್ತಿಂದ ಅವತ್ತೇ ಚೆಲ್ಬೇಕು. ಫೇಡ್ ಬೆಳಗ್ಗೆ ಆದ್ರೂ ಬಿಟ್ರು ಚೆಲ್ಬೇಕು, ಹಾ. ಫೇಡ್ ಆದ್ರೂ ಇಲ್ದಿದ್ರು ಚೆಲ್ಬಿಡ್ಬೇಕು. ಹೌದು. ಆಕ್ಚುಲಿ ಮಾರ್ನಿಂಗ್ ಹಾಕಿದ್ದು ಈವ್ನಿಂಗ್ ಅಷ್ಟೊತ್ತಿಗೆ ಅದು ಆಲ್ಮೋಸ್ಟ್ ಫೇಡ್ ಆಗತ್ತೆ. ಸೊ ಈವ್ನಿಂಗು ಇಲ್ಲಾಂದ್ರೆ ನೈಟ್, ನೀವ್ ಯಾವಾಗ ಫ್ರೀ ಆಗ್ತೀರಾ ಈವ್ನಿಂಗ್ ಇಂದ ನೈಟ್ ಒಳಗೆ ಅವಾಗ ಅದನ್ನ ಫ್ಲಶ್ ಔಟ್ ಮಾಡ್ಬೇಕು. ಈಗ ನಾವು ಇಷ್ಟು ಟೆಕ್ನಿಕ್ಸ್ ಇದೆ ಅಲ್ವಾ, 11 ಡೇಸ್ ದಿನಕ್ಕೆ ಒಂದೊಂದು ಟೆಕ್ನಿಕ್ಸ್ ಬರ್ತಾ ಇದೆ. ಸೊ ಇದೆಲ್ಲ ಕಂಟಿನ್ಯೂಟಿ ಒಂದಾದ್ಮೇಲೆ ಇವಾಗ ಎಷ್ಟೋ ಜನ ಅದನ್ನೇ ಕೇಳ್ತಾ ಇರೋದು, ಎಲ್ಲಾನು 11 ದಿನಾನು ಮಾಡ್ಬೇಕಾ ಅಥವಾ ಕೆಲವು ಟೆಕ್ನಿಕ್ ನ ನಾವು ಯೂಸ್ ಮಾಡ್ಕೋಬಹುದಾ? ಇಲ್ಲ, ಇದಿಷ್ಟು ಟೆಕ್ನಿಕ್ಸ್ ನಾನು ಒಂದಿನ ಆದ್ಮೇಲೆ ಇನ್ನೊಂದ್ ದಿನ ಏನ್ ಹೇಳ್ತಾ ಬರ್ತಿದೀನಿ, ಯಾವತ್ತಿಂದ ಯಾವತ್ತು ಆಡ್ ಆಗ್ತಿದೆ ಅದು ಅದಕ್ಕೆ 11 ಡೇಸ್ ಚಾಲೆಂಜ್ ಇರೋದು ಇದು. ಸೊ 11 ಡೇಸ್ ವರ್ಗು ಇದನ್ನೆಲ್ಲ ನೀವು ಪ್ರಾಕ್ಟೀಸ್ ಮಾಡ್ತಾ ಬರ್ಬೇಕು. ಎಲ್ಲಾನು ನಾವು ಒಟ್ಟಿಗೆ ಈ ಟೆಕ್ನಿಕ್ಸ್ ನ ಎಲ್ಲ ಒಂದಾದ್ಮೇಲೆ ಒಂದು ಈ ತರ ಫಾಲೋ ಮಾಡ್ತಾ ಬರೋದ್ರಿಂದ ನಾವು ನಮ್ಮಲ್ಲಿರೋ ಏನೆಲ್ಲ ನೆಗೆಟಿವಿಟಿ ಮತ್ತೆ ಪ್ರಾಬ್ಲಮ್ಸ್, ಬ್ಲಾಕೇಜಸ್ ಪ್ರತಿಯೊಂದು ಟೆಕ್ನಿಕಲಿ, ಇವಾಗ ಒನ್ ಟೆಕ್ನಿಕಲ್ಲಿ ಅದು ಸಾಲ್ವ್ ಆಗಿಲ್ಲ ಅಂದ್ರೆ ಅಟ್ಲೀಸ್ಟ್ ಇನ್ನೊಂದು ಟೆಕ್ನಿಕಲ್ಲಿ ಅದು ಸಾಲ್ವ್ ಆಗತ್ತೆ. ಸೊ ಹಾಗಾಗಿ ಎವ್ರಿ ಡೇ ಒಂದ್ ಟೆಕ್ನಿಕ್ ಆಡ್ ಆಗ್ತಿದೆ. ಪ್ರತಿಯೊಂದು ಟೆಕ್ನಿಕ್ನು ಪ್ಲೀಸ್ ಟ್ರೈ ಮಾಡೋದಲ್ಲ, ದಯವಿಟ್ಟು ಮಾಡಿ. ಆಗ ಮಾತ್ರ ನಿಮ್ಗೆ ರಿಸಲ್ಟ್ ಸಿಗೋದಕ್ಕೆ ಸಾಧ್ಯ. ಸೊ ಏನೋ ಮಾಡ್ತಿದ್ದೀನಿ ಅಂತ ಮಾಡಿದ್ರೆ ಖಂಡಿತ ಆಗಲ್ಲ. ಈಗ್ಲೇ ಹೇಳ್ತಿದ್ದೀನಿ ನಾನು, ಅದನ್ನ ನಂಬಿಕೆಯಿಂದ ಮತ್ತೆ ನಾನು ಮಾಡೇ ಮಾಡ್ತೀನಿ ಅಂತ ಅನ್ಕೊಂಡು ಮಾಡ್ಬೇಕು. ಶೈಲಜ್ ಅವರ ಮಾತಾಡಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮ್ಯಾಮ್. ಹೇಳಿ. ನಮಸ್ತೆ. ನಮಸ್ತೆ. ಚೆನ್ನಾಗಾಯ್ತು, ಧ್ಯಾನನೂ ಚೆನ್ನಾಗಾಯ್ತು. ಇವು ಈ ಎರಡು ಬಿಟ್ಟಿದ್ದು ಅವನು 11 ದಿನನೂ ಮಾಡ್ಕೋತ ಬರ್ಬೇಕಲ್ರಿ? ಹೌದು. ಆಯ್ತು, ಓಕೆ, ಎಲ್ಲ ಗೊತ್ತಾಗಿದೆ, ಮಾಡ್ತೀವಿ. ಓಕೆ ಮೇಡಮ್, ಮಾಡಿ. ಥ್ಯಾಂಕ್ ಯು. ರೇಖಾ ಮೇಡಮ್ ಹಲೋ, ಹೇಳಿ ಮೇಡಮ್. ಇದು ನಮಗೆ ಫ್ಲಶ್ ಟ್ಯಾಂಕ್ ಅಲ್ಲಿ ಹಾಕಕ್ ಹೇಳಿದ್ರಲ್ಲ, ಅದು ಯೂಸ್ ಮಾಡದೇ ಇದ್ರೆ ಆಚೆ ಕಡೆ ಮೋರೆಗೆ ಏನಾದ್ರು ಹಾಕ್ಬೋದಾ ಅಂತ ಕೇಳಿ. ಟಾಯ್ಲೆಟ್ ರೂಮ್ ಇದೆ ಅಲ್ವಾ ಮೇಡಮ್, ಪೇಪರ್ ಅಲ್ವಾ, ಏನು ಪ್ರಾಬ್ಲಮ್ ಇಲ್ಲ, ಅಲ್ಲೇ ಹಾಕಿ. ನೆಗೆಟಿವಿಟಿ ಎಲ್ಲ ಅಲ್ಲೇ ಹೋಗ್ಲಿ ಅಂತ. ಓಕೆ, ಥ್ಯಾಂಕ್ ಯು. ಅಂದ್ರೆ ಫ್ಲಶ್ ಮಾಡಿ ಅಂತ ಹೇಳಿದ್ದು ಫ್ಲಶ್ ಟ್ಯಾಂಕ್ ಅಲ್ಲ ಮೇಡಮ್, ನೀವು ಕನ್ಫ್ಯೂಸ್ ಮಾಡ್ಕೊಂಡಿದೀರಾ. ಅವರು ಫ್ಲಶ್ ಟ್ಯಾಂಕ್ ಅಂತಿದ್ದಾರೆ ಮೇಡಮ್. ಫ್ಲಶ್ ಟ್ಯಾಂಕ್ ಅಲ್ಲಿ ಹಾಕ್ಬೇಡಿ, ಕಮೋಡ್ ಇದ್ರೆ ಕಮೋಡ್. ನೋಡಲೇ ಗೊತ್ತಾಯ್ತು ಮ್ಯಾಮ್, ಪೇಪರ್ಸ್ ಇದೆ ಅಲ್ವಾ, ಅದಕ್ಕೆ ಆಚೆ ಕಡೆ ಹಾಕ್ಬೋದಾ ಅಂತ ಕೇಳಿದೆ. ಇಲ್ಲ, ಪೇಪರ್ಸ್ ಏನ್ ಪ್ರಾಬ್ಲಮ್ ಆಗಲ್ಲ ಮ್ಯಾಮ್, ವಾಶ್ರೂಮ್ ಹಾಕ್ಬೋದು. ಓಕೆ, ಚಿಕ್ಕ ಪೇಪರ್ ಅಲ್ಲ, ಕರ್ಗೋಗುತ್ತೆ ಅದು. ಓಕೆ. ಸೊ ಮಾಸ್ಟರ್ ಸೀನಿಯರ್ ಗಾರು ಏನಾದ್ರು ಡೌಟ್ಸ್ ಇದೆಯಾ? ವಿಜಯಲಕ್ಷ್ಮಿ ಮೇಡಮ್ ಮೆಸೇಜ್ ಹಾಕಿದ್ದಾರೆ, ಒನ್ ಟೆಕ್ನಿಕ್ನು 11 ಡೇಸ್ ಫಾಲೋ ಮಾಡ್ಬೇಕಾ ಮೇಡಮ್ ಅಂತ. ಇವಾಗ ಏನು 5 ಡೇಸ್ ಟೆಕ್ನಿಕ್ಸ್ ನ ಕಲ್ತಿದ್ದೀರಾ, ಈ 5 ಡೇಸ್ ಟೆಕ್ನಿಕ್ಸ್ ಕೂಡ 11 ಡೇಸ್ ವರ್ಗು ನೀವು ಕಂಟಿನ್ಯೂ ಮಾಡ್ಬೇಕು. ಓಕೆನಾ ವಿಜಯಲಕ್ಷ್ಮಿ ಮೇಡಮ್?
ಇದು ಫಸ್ಟ್ ಟೈಮ್ ಆಗ್ತಿರೋದಕ್ಕೆ ಎಲ್ಲರಿಗೂ ಸ್ವಲ್ಪ ಕನ್ಫ್ಯೂಷನ್ಸ್ ಇದೆ. ನೋ ಪ್ರಾಬ್ಲಮ್. ಈ 11 days ಈ ವರ್ಕ್ಶಾಪ್ ಮುಗಿಸ್ಬಿಡಿ ನೀವು. ಆಮೇಲೆ ಒಂದ್ ಐಡಿಯಾ ಬಂದಿರುತ್ತೆ ನಿಮಗೆ. ಎಲ್ಲಾದ್ರೂ ಏನಾದ್ರು ತಪ್ಪಿದ್ರುನು ಮತ್ತೆ ಡೇ 1 ಇಂದ ಒಂದ್ಸಲಿ ಡೇ 11 ವರ್ಗೂ ಮಾಡ್ಕೊಂಡ್ ಬನ್ನಿ. ಯಾರಿಗಾರು ಮಿಸ್ ಆಯ್ತು, ಏನೋ ತಪ್ಪು ಮಾಡ್ಬಿಟ್ಟೆ ಅಂತ ಅನ್ನಿಸ್ತವ್ರು ಡೇ 1 ಇಂದ ಡೇ 11 ವರ್ಗೂ ಆರಾಮಾಗಿ ಈ ವರ್ಕ್ಶಾಪ್ ಆದ್ಮೇಲೆ ಮಾಡಿ. ಯಾರಿಗಾರು ಆತರ ಆಗಿದ್ರೆ, ಇಲ್ಲ ನಾವೆಲ್ಲ ಕರೆಕ್ಟ್ ಆಗಿ ಮಾಡ್ತಾ ಇದೀವಿ 11 days ಅಂದ್ರೆ ಜೊತೆಲೆ ಮಾಡ್ಕೊಂಡು ಬರ್ಬೋದು ಮಾಸ್ಟರ್ಸ್. ಓಕೆ ಮೇಡಮ್ ಮಾಸ್ಟರ್. ಹ್ಯಾಂಡ್ ರೈಸ್ ಮಾಡಿದ್ರು. ದೀಪಾ ಅವ್ರು ಮಾತಾಡ್ತಿರ್ತೀರಾ? ಇಲ್ಲ ಅದೇ ಆವಾಗ್ಲೇ ಹ್ಯಾಂಡ್ ರೈಸ್ ಮಾಡಿದ್ದಂತೆ ಅವರು ಹೇಳಿದ್ರಲ್ಲ, ಮತ್ತೆ ಮಾತಾಡ್ಬೇಕಂತ. ಮಾತಾಡಿ. ಇಲ್ಲ ಮತ್ತೆ ನಮಸ್ತೆ ಮೇಡಮ್. ಮೇಡಮ್ ಥರ್ಡ್ ಡೇ ನೀವೇನ್ ಹೇಳಿದ್ರಿ, ಒಂದು ವಾಟರ್ ಬಾಟಲ್ ಅಲ್ಲಿ ಪಾಸಿಟಿವಿಟಿ ಹೇಳಿ ಕೆಳಗಡೆ ಪೇಪರ್ ಅಲ್ಲಿ ನೆಗೆಟಿವಿಟಿ ಬರ್ದಿಡಿ ಅಂತ. ಅದ್ರ ಕೆಳಗಡೆ ಪೇಪರ್ ಅಲ್ಲಿ ನೆಗೆಟಿವಿಟಿ ಬರ್ದಿದ್ದೀವಿ, ಮೇಲೆ ಬಾಟಲ್ ಅಲ್ಲಿ ಪ್ರಾಬ್ಲಮ್ ನ ಬರ್ದು ಪೇಪರ್ ಅಲ್ಲಿ ಕೆಳಗಡೆ ಬಾಟಲ್ ಕೆಳಗಡೆ ಇಡ್ಬೇಕು. ಇಟ್ಟಿದ್ದೀವಿ, ಮೇಲ್ಗಡೆ ಪಾಸಿಟಿವಿಟಿ ಬಾಟಲ್ ಬಾಟಲ್. ಹೌದು, ಬಾಟಲ್ ಇಡ್ಬೇಕು. ನಿಮ್ ರೂಮ್ ಅಲ್ಲೇ ಇಡ್ಬೇಕು. ಇನ್ನು ವರ್ಕೌಟ್ ಆಗುತ್ತಾ ಅಂತ ಬಾಟಲ್ ಮೇಲೆ ಪಿರಮಿಡ್ ಕ್ಯಾಪ್ ಇಡಿ ಮೇಡಮ್. ಅಂದ್ರೆ ಮೇಲ್ಗಡೆ ಪಾಸಿಟಿವಿಟಿ ಬರುತ್ತೆ, ಅದು ನೀವು ಕೆಳಗಡೆ ಪ್ರಾಬ್ಲಮ್ ಇಟ್ಟಿದ್ದೀರಾ. ನೀವು ಆಲ್ರೆಡಿ ಇದ್ರಲ್ಲಿ ಎನರ್ಜಿನ ಫಿಲ್ ಮಾಡಿದೀರಾ ಅಲ್ವಾ? ಸೊ ಅದು ಕ್ಯಾಪ್ ಏನ್ ಇಡೋದ್ ಬೇಡ. ನೀವು ಕ್ಯಾಪ್ ನ ಇಟ್ಬಿಟ್ಟು ಬೇಕಾದ್ರೆ ನೀವು ಪಾಸಿಟಿವ್ ಅಫರ್ಮೇಶನ್ ನ ಬರ್ದಿಟ್ಟು ನೀವು ನೀರ್ ಕುಡೀರಿ. ಆತರ ಬೇಕಾದ್ರೆ ಇನ್ನೊಂದು ಬಾಟಲ್ ಅಲ್ಲಿ ಮಾಡ್ಕೊಳ್ಳಿ. ಇದನ್ನ ನಾನು ಹೇಳಿರೋ ತರ ಮಾಡಿ. ಓಕೆನಾ? ಯಾಕಂದ್ರೆ ಈ ಕಡೆ ಕೆಳಗಡೆಯಿಂದ ಅದು ನೆಗೆಟಿವಿಟಿ ಮತ್ತೆ ಮೇಲ್ಗಡೆಯಿಂದ ಪಾಸಿಟಿವಿಟಿ, ಅದು ಒಂಥರ ಮತ್ತೆ ಕ್ಲಾಶ್ ಆಗೋಗುತ್ತೆ. ಸೊ ಅದು ಬೇಡ. ಇಲ್ಲ ಬೇಡ. ಅದು ಕಾನ್ಸೆಪ್ಟ್ ನೀವ್ ಅರ್ಥ ಮಾಡ್ಕೊಂಡ್ರೆ ಗೊತ್ತಾಗತ್ತೆ. ಅವ್ರು ಹೇಳ್ತಿರೋದು ಆ ನೆಗೆಟಿವಿಟಿ ಮಡ್ಚಿರೋದು ಹೋಗೋಕ್ಕೋಸ್ಕರ. ಅದು ಹಾಗೆ ಹೋಗುತ್ತೆ. ಆ ಎನರ್ಜಿ ಆ ವಾಟರ್ ಅಲ್ಲಿ ಇರೋದ್ರಿಂದ ಪಿರಮಿಡ್ ಕ್ಯಾಪ್ ಅಲ್ಲಿ ಯೂಸ್ ಮಾಡ್ಬಿಡಿ. ನೀವು ಅಫರ್ಮೇಶನ್ಸ್ ತಗೊಳ್ವಾಗ ಬೇಕಾದ್ರೆ ಹಾಕೊಳ್ಳಿ, ಮೆಡಿಟೇಷನ್ ಮಾಡುವಾಗ ಹಾಕೊಳ್ಳಿ, ಅದೆಲ್ಲಾನು ಅವಾಗೆಲ್ಲ ಹಾಕೊಳ್ಳಿ. ಈ ಟೆಕ್ನಿಕ್ಗೆ ಅದಿರುತ್ತೆ. ಕಲ್ಪನಾ ಮೇಡಮ್ ಮಾತಾಡಿ. ನೀವು ಮೆಸೇಜ್ ಮಾಡ್ತಿದ್ದೀರಾ ನಮ್ಗೆ, ನೀವು ಹೇಳಿದ್ರೆ ಇನ್ನ ಖುಷಿ ಆಗತ್ತೆ. ಮೆಸೇಜ್ ಮಾಡಿದ್ದಾರೆ ತುಂಬಾ ಬೆನಿಫಿಟ್ಸ್ ಆಗ್ತಿದೆ ಅಂತ ಹೇಳ್ಬಿಟ್ಟು. ಓಕೆ, ನೀಲಾ ಮಾತಾಡಿ. ನೀಲಾ ಅನ್ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್. ನಮಸ್ತೆ ಮೇಡಮ್. ನನಗೆ ಸ್ವಲ್ಪ ಆಗ್ಲೇ ನೆಟ್ವರ್ಕ್ ಹೋಗಿತ್ತು ಮೇಡಮ್. ಇದು ಇವತ್ತು ಈಗ ಮಾಡಿದ್ವಲ್ಲ ಮೇಡಮ್, ಇದು ಪೇಪರ್ ಎಲ್ಲ ನೆಗೆಟಿವ್ ಇನ್ನೆಲ್ಲ ಬರ್ದು ಹಾಕಿದ್ದು, ಅದು ಡೈಲಿನೂ ಬರ್ದು ಹಾಕಿ ಮಾಡ್ಬೇಕಾ? ಹೌದು, ಎವ್ರಿ ಡೇ ಮ್ಯಾಮ್. ಯೂಟ್ಯೂಬ್ ಅಲ್ಲಿ ವಿಡಿಯೋ ಇರತ್ತೆ. ನಿಮ್ಗೆ ಏನಾದ್ರು ಡೌಟ್ ಬಂದ್ರೆ ಮತ್ತೆ ಹಾಕೊಂಡು ಪ್ಲೇ ಮಾಡ್ಕೊಂಡು ಕೇಳ್ಕೊಳ್ಳಿ ನಿಧಾನವಾಗಿ. ಓಕೆನಾ? ಇದು ನಾಳೆ ತೆಗೆದ್ಬಿಟ್ಟು ಮತ್ತೆ ಬರ್ದು ಹಂಗ ಹಾಕಿ ಮತ್ತೆ ಹೌದು. ಯಾವತ್ತಿಂದ ಅವತ್ತು ಆಚೆ ಹಾಕ್ಬಿಡೋದು. ನೆಗೆಟಿವಿಟಿ ಯಾವತ್ತಿಂದ ಅವತ್ತು ಆಚೆ ಹೋಗ್ಲಿ ಅಂತ. ನಾವ್ ಆತರ ಒಂದ್ ಅರ್ಥ ಮಾಡ್ಕೊಂಡ್ಬಿಟ್ರೆ ಈ ಡೌಟ್ಸ್ ಬರಲ್ಲ. ಯಾವತ್ತಿಂದ ಅವತ್ ನಾವು ಕ್ಲಿಯರ್ ಮಾಡ್ಕೊಂಡ್ಬಿಡ್ಬೇಕಲ್ವಾ, ಅದಕ್ಕೆ ಅವತ್ತಿಂದ ಅವತ್ ತೆಗೆದು ಹಾಕ್ಬಿಡೋದು ಅಷ್ಟೇ. ಅದು ಏನ್ ಬರುತ್ತೆ ಅದು ನೆಗೆಟಿವ್ ಎಲ್ಲ ಬರ್ದು ಹಾಕಿ ಅವತ್ತಿನ ದಿನ ಏನ್ ನೆಗೆಟಿವ್ ಫೀಲಿಂಗ್ಸ್ ಬರುತ್ತೆ ಅದನ್ನ ಬರೀರಿ ಮೇಡಮ್. ಅದನ್ನ ಫ್ಲಶ್ ಔಟ್ ಮಾಡಿ ಅವತ್ತು ಸಂಜೆ. ಮತ್ತೆ ಎಲ್ಲರೂ ಬರ್ಲೇಬೇಕು ಅಲ್ಲ. ಇನ್ನ ಒಂದು ನೆಗೆಟಿವಿಟಿ ಇಲ್ದಿದ್ರು ಮತ್ತೆ ಬರ್ಲೇಬೇಕು ಅಂತ ಮಾಸ್ಟರ್ಸ್ ಯಾರು ಅನ್ಕೋಬೇಡಿ. ಇಲ್ಲಿ ಎಷ್ಟೋ ಜನ ಮೆಡಿಟೇಷನ್ ಮಾಡ್ತಿರೋರ್ಗೆ ಆ ನೆಗೆಟಿವಿಟಿ ಬರ್ದೇನೆ ಇರಬಹುದು. ಅಂತವ್ರು ಇದ್ ಮಾಡ್ಲೇಬೇಕು ಅಂತ ಇಲ್ಲ, ಇದನ್ನ ಬಿಟ್ಬಿಡ್ಬೋದು. ಇನ್ ಕೇಸ್ ನಿಮ್ಮಲ್ಲಿ ಇದ್ರೆ ನೆಗೆಟಿವಿಟಿ ಮಾಡ್ಕೊಳ್ಳಿ. ಇಲ್ಲ ನಂಗೆ ಏನಿಲ್ಲಪ್ಪ, ನಾನು ಆರಾಮಾಗಿದ್ದೀನಿ, ಮೆಡಿಟೇಷನ್ ಮಾಡ್ಕೊಂಡು ನಾನು ಎಷ್ಟೋ ಕ್ಲಿಯರ್ ಆಗ್ಬಿಟ್ಟಿದೀನಿ ಅಂತ ಅನ್ಕೊಂಡವ್ರು ದಯವಿಟ್ಟು ಮತ್ತೆ ಹುಡುಕೊಂಡು ನೆಗೆಟಿವಿಟಿ ತೆಗಿಬೇಡಿ. ಪಾಸಿಟಿವಿಟಿನ ಹುಡುಕೊಂಡು ತೆಗಿಬೋದು. ನಮ್ಮಲ್ಲಿರೋ ಪಾಸಿಟಿವಿಟಿ ನಾವು ಹುಡುಕಿ ತೆಗಿಬೋದು. ನೆಗೆಟಿವಿಟಿನ ಹುಡ್ಕೋಕ್ ಹೋಗ್ಬೇಡಿ, ಬಿಟ್ಬಿಡಿ. ಎಷ್ಟು ದಿನ ಬರ್ತಾವ ಅಷ್ಟು ದಿನ ಬಂದು ಆದ್ಮೇಲೆ ನಮಗೆ ಖಾಲಿ ಆಯ್ತು ಅಂದ್ರೆ ಬಿಟ್ಬಿಡ್ಬೋದಲ್ಲ ಮೇಡಮ್? ಅಷ್ಟೇ, ಖಂಡಿತ. ನಾಳೆ ಬರ್ಲೇಬೇಕು ಅಂತಿಲ್ಲ. ವಂದನಾ ಅವ್ರು ಮಾತಾಡ್ಬೇಕು ಅಂತ ಹಾಕಿದೀರಾ? ಒಂದ್ ನಿಮಿಷ, ವಂದನಾ ಮ್ಯಾಮ್ ಮಾತಾಡೋಕು ಮುಂಚೆ ಕಲ್ಪನಾ ಅವ್ರು. ಅಲ್ಲ ಅವ್ರಿಗೆ ಹ್ಯಾಂಡ್ ರೈಸ್ ಮಾಡಕ್ ಬರ್ತಾ ಇಲ್ಲ ಅನ್ಸುತ್ತೆ. ನಾನು ಅನ್ಮ್ಯೂಟ್ ಆಪ್ಷನ್ ಕೊಟ್ಟಿದ್ದೀನಿ ವಂದನಾ ಮ್ಯಾಮ್. ಕಲ್ಪನಾ ಅವ್ರ ಆದ್ಮೇಲೆ ಮಾತಾಡಿ. ಕಲ್ಪನಾ ಮೇಡಮ್ ಮಾತಾಡಿ. ನಮಸ್ಕಾರ ಮೇಡಮ್. ನಮಸ್ತೆ ಮೇಡಮ್. ವಿಡಿಯೋ ಆನ್ ಮಾಡ್ಕೊಳ್ಳಿ, ನೋಡೋಣ ನಿಮ್ಮನ್ನ. ಹೇಳಿ. ಅವಾಗ ನಾ ಧ್ಯಾನ ಬಿಟ್ಟಿರಿ ಮೇಡಮ್. ಅವಾಗ ನನ್ ಮನಸ್ನಾಗ ಕೊರಗಿತ್ತು. ನನ್ ಮುಖ ಹಿಂಗ್ ಇದ್ದಿದ್ಕ ನನಗ್ ಯಾರೇನ್ ಇದು ಮಾಡ್ತಾರೇನೋ ಫೀಲ್, ಹಿಂಗ್ ಚೆನ್ನಾಗ್ ಕಾಣಂಗಿಲ್ಲ ಹಿಂಗಂತ ಬಾಳ ಬೇಜಾರಿತ್ರಿ. ಅದು ಮನಸ್ನಾಗ ಫೀಲ್ ಇತ್ರಿ ನನಗ. ಇದು ನಿಮ್ದ ಕ್ಲಾಸ್ ಮುಖಾಂತರ ಫುಲ್ ರಿಲೀಸ್ ಮಾಡ್ಕೊಂಡಿನ್ರಿ ಮೇಡಮ್. ನನಗೆ ಮೊದಲ್ ನಾ ಇದು ಚಾಯ್ಸ್ ಮಾಡ್ಕೊಂಡು ನನ್ನ ಮುಖಕ್ಕ ನನ್ನ ಏನೇ ಪ್ರಾಬ್ಲಮ್ಸ್, ನಾನು ಕೈ ಮುಟ್ಟಿದಾತು, ಪಿಂಪಲ್ಸ್ ಇದ್ದಾಗ ಅವ್ರಿಗೆ ಏನ್ರ ಪ್ರಾಬ್ಲಮ್ ಟಚ್ ಮಾಡಿದ್ದಾತು, ಎಲ್ಲಾ ರಿಲೀಸ್ ಮಾಡ್ಕೊಂಡು ನನ್ ಮನಸ್ನಾಗೆ ಡೈಲಿ ಅನ್ಕೋತಿದ್ದೆ ರೀ. ನಾ ಯಾವಾಗ ಧ್ಯಾನಕ್ ಬಂದ್ಯಾ
ಫಸ್ಟ್ ಟೈಮ್ ನಾನು ಹಿಂದಿ ಸೆಷನ್ ಒಂದ್ ನೋಡಿದೆ ರೀ ಹೋಪನೋಪೋ ಟೆಕ್ನಿಕ್ ಹೆಂಗ್ ಮಾಡುದು ಹೆಂಗಿಲ್ಲ ಅದ್ರ ಬಗ್ಗೆ ಅಷ್ಟು ಇದಿಲ್ಲ. ನಿಮ್ ಕ್ಲಾಸ್ ಮುಖಾಂತರ ಇದು ಕಂಟಿನ್ಯೂ ಏನ್ ಮಾಡ್ಲಿಲ್ಲ ಅಂದ್ರೂ ನಾ ಟೆಕ್ನಿಕ್ ಟ್ರೈ ಮಾಡ್ಕೋತ ಬಂದಿದ್ದೆ ರೀ ಮೇಡಮ್. ಫುಲ್ ಬೆನಿಫಿಟ್ ಏನ್ ಡೇಟ್ ಬಂದಾಗ ಅಷ್ಟೇ ಬರ್ತಿತ್ರಿ ಪಿಂಪಲ್ಸ್, ಅದು ಅದು ಸತಿ ಕ್ಲಿಯರ್ ಆಗ್ಬಿಟ್ಟೈತ್ರಿ. ಮುಖ ಗ್ಲೋ ಮತ್ ಡೌಟ್ ಇದ್ದನ ಮನಿ ಇಷ್ಟ್ಯಾಕ್ ಚೇಂಜಸ್ ಆತು. ಅವಾಗ ಎಷ್ಟು ಯೂಸ್ ಮಾಡ್ದಿರಿ, ಎಲ್ಲಾ ಟೆಕ್ನಿಕ್ ಎಲ್ಲಾ ಫಾಲೋ ಮಾಡಿದ್ದೇರಿ. ಏನ್ ಒಂದ್ ದವಾಖಾನಿ ಆತು, ಮೆಡಿಸಿನ್ ಆತು, ಆಯುರ್ವೇದಿಕ್ ಟ್ರೀಟ್ಮೆಂಟ್ ಆತ್ ಎಲ್ಲಾ ಮಾಡಿದ್ದೇರಿ. ಯಾವಾಗ್ಲೂ ಯಾವ್ದು ಬಂದಿಲ್ರಿ ನನಗ. ಇದು ಧ್ಯಾನದ ಮುಖಾಂತರ ನನಗ ಕ್ಲಿಯರ್ ಆಗೇತ್ರಿ ಮೇಡಮ್. ಅದ್ರ ಸಟ್ಯಕ್ಕೆ ನನ್ ಆಗೇತಂತಂದ ಫುಲ್ ರಿಯಲ್ ನಂಬಿದ್ದೆ, ಅನ್ಕೊಂಡೇ ಬಿಟ್ಟೇನ್ರಿ ನಾನ್ ಧ್ಯಾನದ ಮುಖಾಂತರನೇ ಹಿಂಗ ಆಗೇತಿ ಅಂತ. ಮೇಡಮ್ ಅದೇ ನಂಬಿಕೆ ಇಟ್ಕೊಂಡು ಕಂಟಿನ್ಯೂ ಮಾಡಿ. ಅದು ನನ್ ಮನಸ್ ಹೊರಗಿತ್ರಿ ಮೇಡಮ್, ಸ್ವಲ್ಪ ಹೊರಗಿತ್ತು. ನನ್ ಕೂಡ ಏನ್ ಹಿಂಗ್ ಯಾಕೆ ಮಾಡ್ತಾರ ನನ್ ಮಂದಿ, ನನಗ್ ಹೇಟ್ ಮಾಡುದು, ನನಗ್ ಇದು ಮಾಡುದು, ಏನ್ ಮುಖ ನನ್ಗ್ ಹಿಂಗ್ ಇದ್ದಿದ್ಕ ಇದು ಇರ್ಲಾರ್ಕೆ ನನಗ್ ಹಿಂಗ್ ಮಾತಾಡಿಸ್ತಾರೇನ, ಹಿಂಗ್ ಎಷ್ಟೋ ಜನ ನನಗ್ ಏನೇನೋ ಕೆಟ್ಟದ್ ಮಾತಾಡೋದು ಆಗೇತ್ರಿ ಮೇಡಮ್. ಇದ್ರ ಮುಖಾಂತರ ನಾ ಫುಲ್ ರಿಲೀಫ್ ಆಗ್ಬಿಟ್ಟೇನಿ. ಖಂಡಿತ ಮೇಡಮ್, ಧ್ಯಾನ ನಂಬ್ಕೊಂಡು ನಾವೆಲ್ಲದ್ರಿಂದ ಆಚೆ ಬರ್ಬೋದು. ಅದೇ ಹೇಳಿದ್ದು, ಎಷ್ಟೋ ನೆಗೆಟಿವಿಟೀಸ್ ಇಂದ ನಾವ್ ಆಲ್ಮೋಸ್ಟ್ ಮೆಡಿಟೇಷನ್ ಅಲ್ಲೇ ನಾವೆಲ್ಲ ಕಳ್ಕೊಂಡ್ಬಿಟ್ಟಿದೀವಿ. ಇನ್ನು ಅಲ್ಲಿ ಇಲ್ಲಿ ಇದ್ದಿದ್ದು ಈ ಟೆಕ್ನಿಕ್ ಗಳು ಮಾಡ್ಕೊಂಡು ನಾವು ಇದೆಲ್ಲ ಟೂಲ್ಸ್ ತರ ಈ ಟೆಕ್ನಿಕ್ ಗಳು ಮಾಡ್ಕೊಂಡು ನಾವು ಕಳ್ಕೋಬಹುದು. ಖಂಡಿತ ಮೇಡಮ್. ಮತ್ತೆ ಬೇರೆಯವರು ನಮ್ಮನ್ನ ಲವ್ ಮಾಡ್ತಾರೆ, ಬೇರೆಯವರು ನಮ್ಮನ್ನ ಪ್ರೀತಿಸ್ತಾರೆ ಅನ್ನೋದಕ್ಕಿಂತ ಫಸ್ಟ್ ನಮ್ಮನ್ನ ನಾವು ತುಂಬಾ ಸಂಪೂರ್ಣವಾಗಿ ಪ್ರೀತಿ ಮಾಡ್ಬೇಕು. ಅವಾಗ ಬೇರೆಯವರು ಕೂಡ ಅದು ಅವರಾಗಿ ಅವರೇನೆ ಪ್ರೀತಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಮೇಡಮ್. ಹೌದ್ರಿ ಮೇಡಮ್, ನಿಜ ಹಿಂಗೆ ಆಗೇತ್ರಿ ಮೇಡಮ್. ಹಿಂಗಾಗೆ ಧ್ಯಾನಕ್ ಪತ್ರಿಕೆ ನಿಮ್ ಎಲ್ಲಾ ಮಾಸ್ಟರ್ಗಳಿಗೆ ಎಷ್ಟ್ ಥ್ಯಾಂಕ್ಸ್ ಹೇಳ್ಬೇಕಂದ್ರ ನನ್ಗ ಬಹಳ ಇದು ಆಗೇತ್ರಿ. ಬೆನಿಫಿಟ್ ಇದೆ ನನ್ ಬೆನಿಫಿಟ್ ಅಂತಂದ್ ಮೇನ್ ನನ್ನನ್ನ ತಿಳ್ಕೊಂಡು ನನ್ನನ್ನ ಪ್ರೀತಿಸ್ ಮಾಡಿ ನನ್ನಂದ್ ಎಲ್ಲಾ ನನ್ ಪ್ರಾಬ್ಲಮ್ ನಾನೇ ಸಾಲ್ವ್ ಮಾಡ್ಕೊಂಡು ಹಿಂಗೆ ಕಂಟಿನ್ಯೂ ಆಗೈತಿ. 1 ವರ್ಷ ಆತ್ರಿ ನಾ ಮಾಡಾಕತ್ತು ಧ್ಯಾನ. ಹಿಂಗಾಗಿ ಹ್ಯಾಪಿ ಆಗಿದ್ದೀನ್ರಿ ಮೇಡಮ್. ಇಷ್ಟೇ ಹೇಳೋದು. ಕಂಟಿನ್ಯೂ ಮಾಡಿ ಮೇಡಮ್. ಹಿಂಗೆ ನಾನು ನೋಡ್ತಾನೆ ಇದ್ದೀನಿ ಮೇಡಮ್, ನೀವು ಅಷ್ಟೇ ಕನ್ಸಿಸ್ಟೆಂಟ್ ಆಗಿ ಮಾಡ್ತಾ ಇದ್ದೀರಾ. ಒಂದು ದಿನ ಮಿಸ್ ಮಾಡಲ್ಲ, ಕನ್ಸಿಸ್ಟೆಂಟ್ ಆಗಿ ಮಾಡ್ತಾ ಇದ್ದೀರಾ. ಸೊ ಆ ರಿಸಲ್ಟ್ ಖಂಡಿತ ನಿಮಗೆ ಬಂದಿದೆ, ಗೊತ್ತಾಗುತ್ತೆ ಮೇಡಮ್. ಕಾನ್ಫಿಡೆನ್ಸ್ ಆಗಿ ಹಾಗೆ ಇರಿ, ಚೆನ್ನಾಗೂ ಕಾಣ್ತಾ ಇದ್ದೀರಾ. ನೋಡಿರ್ತೀನ್ರಿ ಮೇಡಮ್, ನಿಮ್ಗೆ ಇದು ಮಾಡಿರ್ತೀನಿ. ಏನ್ ಮೇಡಮ್ ಕೇಳಿಸ್ಲಿಲ್ಲ? ಸೆಷನ್ ಏನ್ರಿ ಅಕಸ್ಮಾತ್ ಮಿಸ್ ಆದ್ರೂನು ಮೇಡಮ್ ಯೂಟ್ಯೂಬ್ ದಾಗ ಯಾಕಾಗೋಲ್ಯಾಕ ನಾ ಲೈವ್ ಆಗ್ಲಿಲ್ಲ ಅಂದ್ರು ಯೂಟ್ಯೂಬ್ ದಾಗ ನೋಡ್ಕೊಂಡು ಆ ದಿನ ನಾ ಮಾಡಿರ್ತೀನ್ರಿ. ಕ್ಲಾಸ್ ಅಟೆಂಡ್ ನಾ ಮೇಡಮ್. ಖಂಡಿತ ಮಾಡಿ ಮೇಡಮ್, ಕಂಟಿನ್ಯೂ ಮಾಡಿ, ಒಳ್ಳೇದಾಗುತ್ತೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಈಗ ಇಷ್ಟು ಕಾನ್ಫಿಡೆಂಟ್ ಆಗಿ ನೀವು ವಿಡಿಯೋ ಆನ್ ಮಾಡ್ಕೊಂಡು ಮಾತಾಡಿದಿರಲ್ಲ, ಅದ್ರಲ್ಲೇ ಅರ್ಥ ಆಗುತ್ತೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಓಕೆ, ಈಗ ಮಾತಾಡಿ ಮೇಡಮ್. ವಂದನಾ ಮೇಡಮ್, ಅನ್ಮ್ಯೂಟ್ ಮಾಡ್ಕೊಳ್ಳಿ, ಮಾತಾಡಿ. ವಂದನಾ ಮೇಡಮ್, ಮಾತಾಡಿ ಮೇಡಮ್. ಕೇಳಿಸ್ತಾ ಇದೆಯಾ ಮೇಡಮ್? ಕೇಳಿಸ್ತಾ ಇದೆ. ಹಾ ಮೇಡಮ್, ಈಗ ನನ್ನ ಮೈ ಮೇಲೆ ಅಲ್ಲಲ್ಲಿ ಬೆನ್ನ ಮೇಲೆಲ್ಲ ವಾಟ್ಸ್ ಆಗಿತ್ತು ಮೇಡಮ್. ತುಂಬಾ ವಾಟ್ಸ್ ಪೇನು ಆಗ್ತಾ ಇರ್ತಿತ್ತು. ಅದು ರಿಮೂವ್ ಮಾಡಿಸ್ಕೊಳುವ ಅಂತ ಅನ್ಕೊಂಡಿದ್ದೆ. ಆದ್ರೆ ಇದ್ ಮಾಡ್ತಾ ಇದ್ಮೇಲೆ ಅದು ಚಿಕ್ಕದಾಗಿ ಈಗ ಸ್ವಲ್ಪ ಹೋಗ್ತಾ ಇದೆ ಮೇಡಮ್. ಅದಕ್ಕೆ ಥ್ಯಾಂಕ್ ಯು ಹೇಳ್ತಾ ಇದ್ದೇನೆ ತಮಗೆ. ನೈಸ್ ಎಕ್ಸ್ಪೀರಿಯನ್ಸ್, ವೆರಿ ಗುಡ್ ಮೇಡಮ್. 11 days ಕಂಟಿನ್ಯೂ ಆಗಿ ಮಾಡಿ, ಬಿಡಬೇಡಿ. ನಿಮ್ ಕ್ಲಾಸ್ ಅಷ್ಟೇ ಸ್ವಲ್ಪ ಶೆಡ್ಯೂಲ್ಡ್ ಬ್ಯುಸಿ ಇರೋದಕ್ಕೆ ಬೆಳಿಗ್ಗೆ 5:45 ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಮೇಡಮ್. ಈಗ ರಾತ್ರಿ 8 ಗಂಟೆ ತನಕ. ಆದ್ರೂ ಈಗೇನೋ ಒಂದ್ ಸ್ವಲ್ಪ ಟೈಮ್ ತಗೊಂಡೋದ್ರೆ ರೆಗ್ಯುಲರ್ ನಿಮ್ದಷ್ಟೇ ಕ್ಲಾಸ್ ಅಟೆಂಡ್ ಆಗ್ತಾ ಇದ್ದೇನೆ. ಬೆಳಗ್ಗೆನೋ 5 ಗಂಟೆ PT ಹೋಗೋಕ್ಕಿಂತ ಮೊದ್ಲು ಏನೋ ಒಂದೆರಡು ಸಾರಿ ಮಾಡ್ತಾ ಇದ್ದೇನೆ. ಬಾಟಲ್ ಅದನ್ನ ಇಟ್ಟು ಮೂಲೆಯಲ್ಲಿ ಇಟ್ಟಿದ್ದೇನೆ, ತೆಗ್ದಿಟ್ಟಿದ್ದೇನೆ ವಾಟರ್ ಇದ್ದು. ಅದು ಎಲ್ಲಾ ಕ್ಲಾಸ್ ಅಟೆಂಡ್ ಆಗ್ತಾ ಇದ್ದೇನೆ ಮೇಡಮ್. ನಿಮ್ದಷ್ಟು ಅಟೆಂಡ್ ಆಗಿದ್ದಷ್ಟಕ್ಕೆ ಇಷ್ಟು ಫರಕ್ ಆಗ್ತಿದೆ ಮೇಡಮ್ ನನ್ಗೆ. ನೈಸ್ ಮ್ಯಾಮ್, ಮಾಡಿ. ನೀವು ಟೀಚರಾ? ನವೋದಯ ಸ್ಕೂಲ್ ಅಲ್ಲಿ ಮೇಡಮ್, ಸ್ಟಾಫ್ ನರ್ಸ್. ನೈಸ್ ಮ್ಯಾಮ್. ಓಕೆ, ಆಯ್ತು, ಮಾಡಿ ಮೇಡಮ್. ಶಾಂತಲಾ ಮೇಡಮ್ಗೂ ಧನ್ಯವಾದ, ತಮಗೂ ಧನ್ಯವಾದ ಮೇಡಮ್. ಥ್ಯಾಂಕ್ ಯು ಮೇಡಮ್. ಓಕೆ ಮೇಡಮ್. ವೀಣಾ ಅವರೇ ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಮೇಡಮ್, ಅದು ಈಗ ನೆಗೆಟಿವಿಟಿ ಬರೀದಂತಂತ ಹೇಳಿದ್ರಲ್ರಿ ಮೇಡಮ್, ಅದು ರೀ ನನಗ ಸ್ವಲ್ಪ ಕಿವಿ ಕೇಳಲ್ಲಲ್ರಿ ಮೇಡಮ್. ಅದು ಸ್ವಲ್ಪ ಮಾನಸಿಕ ಐತ್ರಿ ಮೇಡಮ್, ಕೇಳಲ್ಲ. ನಾ ಯಾರ್ ಮಾತಾಡಿದ್ದು ಕೇಳಲ್ಲ, ಹಂಗ ಹಿಂಗ ಅಂತೇಳಿ ಮೇಡಮ್.
ಅದನ್ನು ಬರೀಬೋದೇನ್ರಿ? ಖಂಡಿತ ಮೇಡಮ್, ನಾನ್ ಕ್ಲಾಸ್ ಆಗೋಷ್ಟ್ರಲ್ಲಿ ನಿಮಗೆ ಇದನ್ನ ಹೇಳೋಣ ಅನ್ಕೊಂಡೆ. ನಿಮ್ ಪ್ರಾಬ್ಲಮ್ಗೆ ಖಂಡಿತ ಬರೀಬಹುದು. ನಾನು ಆಗ್ಲೇನೂ ಅದೇ ಹೇಳಿದ್ದೆ, ಯಾವ ಪಾರ್ಟಿಗಾದ್ರೂ ಸರಿ ನೀವ್ ಅದ್ರಲ್ಲಿ ಸಾರಿ ಕೇಳ್ಕೊಳ್ಳಿ. ಆ ಡೀಪ್ ಆಗಿ ನೀವ್ ಎಷ್ಟು ಇನ್ವಾಲ್ವ್ ಆಗಿ, ಎಷ್ಟು ಅದಕ್ಕೆ ಸರೆಂಡರ್ ಆಗಿ ಕೇಳ್ಕೊಂತೀರಾ ನಿಮ್ಮ ಕಿವಿಗೆ. ನಾನು ಈ ಹಿಂದೆನೂ ನಿಮಗೆ ಎಷ್ಟೋ ಸಲ ಅದನ್ನ ಹೇಳಿದ್ದೆ, ನೀವು ಐ ಆಮ್ ಸಾರಿ ಅನ್ಕೊಂಡು ಆ ಕಿವಿಗೆ ಅಷ್ಟು ಸರೆಂಡರ್ ಆಗಿ ನೀವು ಕೇಳ್ಕೊಳ್ಳಿ. ಇದೇ ಮಂತ್ರ ಈ 4ನ್ನ ನೀವು ಕನ್ನಡದಲ್ಲಾದ್ರೂ ಹೇಳ್ಕೊಳ್ಳಿ, ಇಂಗ್ಲಿಷಲ್ಲಿ ಅದನ್ನಾದ್ರೂ ಹೇಳ್ಕೊಳ್ಳಿ. ಒಟ್ಟು ನೀವ್ ಅದ್ರ ಜೊತೆ ಕಮ್ಯುನಿಕೇಟ್ ಮಾಡ್ಬೇಕು, ನಿಮ್ ಕಿವಿ ಜೊತೆ ನೀವು ಕಮ್ಯುನಿಕೇಟ್ ಮಾಡ್ಬೇಕು. ಇದ್ರಾಗ ಬರೆಯೋದ್ ಹೇಳಿದ್ರಲ್ರಿ ಮೇಡಮ್, ಬರೀಬೋದ್ರಿ ಇವತ್ತಿನ ಟೆಕ್ನಿಕ್ ಹೇಳಿ. ಅಂದ್ರೆ ಈಗ ಏನ್ ಮಾಡಿ ಗೊತ್ತಾ, ಎಲ್ಲಾ ಮಿಕ್ಸ್ ಅಪ್ ಮಾಡ್ಕೋಬೇಡಿ. ನೀವೀಗ ಸ್ಟಾರ್ಟಿಂಗ್ ಇಂದ ಸ್ಕಿನ್ನಿಗ್ ಮಾಡ್ತಾ ಇದೀರ ಅಂದ್ರೆ ಸ್ಕಿನ್ ಮುಗಿಸಿ, ಎಲ್ಲಾ ಮಿಕ್ಸ್ ಮಾಡ್ಬೇಡಿ. ಅದು ಸ್ಕಿನ್ 11 days ಆದ್ಮೇಲೆ ನೀವು ನಿಮ್ದು ಈ ಪ್ರಾಬ್ಲಮ್ ಕೇಳ್ಕೊಳ್ಳಿ. ಯಾಕಂದ್ರೆ ಒಂದೊಂದು ಸಾಲ್ವ್ ಮಾಡ್ಕೊಂಡ್ ಬನ್ನಿ. ಅಲ್ರಿ ಮೇಡಮ್, ಈಗ ಮನಸ್ಸು ಸರಿ ಇದ್ರ ಮನಸ್ಸು ಸರಿಯಾಗಿರ್ಬೇಕು ಅಂದ್ರೆ ಸ್ಕಿನ್ ಸರಿ ಇರ್ತ ಅಂತ ಮೇಡಮ್ ಅವ್ರ ಫಸ್ಟ್ನೇ ದಿನ ಹೇಳಿದ್ರಿ ಮೇಡಮ್. ಈಗ ನನ್ ಮನಸ್ಸು ಸರಿ ಇಲ್ರಿ ಮೇಡಮ್, ನನ್ ಕಿವಿ ಸಂಬಂಧ ಹೇಳತ್ತಿಲ್ರಿ ಮೇಡಮ್. ಅದು ನನಗ ಕಿವಿ ಕೇಳ್ಸಂಗಿಲ್ಲ, ಅದ್ರದ್ದು ನನಗ್ ಮಾನಸಿಕ ಐತಿ, ಅದ್ರಲ್ಲಿದ್ರ ನಾನ್ ಸ್ಕಿನ್ ಪ್ರಾಬ್ಲಮ್ ಬಗೆಹರಿತೈತೆ ಏನಿಲ್ಲ ಅನ್ನೋ ಅನುಮಾನ ಐತ್ರಿ. ಅದನ್ನ ಬರಿಬೋದಾನ ಅಂತ ಕೇಳಿದೀನ್ರಿ. ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ, ನೀವು ಮಿರರ್ ವರ್ಕ್ ಮಾಡ್ತಿದ್ದೀರಾ ಮೇಡಮ್? ಹಾ ರೀ ಮೇಡಮ್, ಡೈಲಿ ಮಾಡ್ತೀವಿ. ಹೇಳಿದ್ದಲ್ಲ 5 minutes ನೀವು ಎವ್ರಿ ನೈಟ್ ನೀವು ನಿಮ್ ಜೊತೆ ನೀವು ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ. ಹಾ ರೀ ಮೇಡಮ್, ಮಾಡ್ತಾ ಇದೀನ್ರಿ ಮೇಡಮ್. ಮಾಡಿ ಮೇಡಮ್. ಅವಾಗ ಹೇಳ್ಕೊಳ್ಳಿ, ಐ ಲವ್ ಮೈ ಸೆಲ್ಫ್, ಐ ಆಕ್ಸೆಪ್ಟ್ ಮೈ ಸೆಲ್ಫ್ ಅಂತ ಹೇಳ್ಕೊಳ್ಳಿ ತುಂಬಾ ಸಲ. ಆಮೇಲೆ ನಿಮ್ಮನ್ನ ನೋಡ್ತಾ ನೀವು ನಿಮ್ಮ ಮಗುನ ಹೇಗ್ ಮಾತಾಡಿಸ್ತೀವಿ ನಾವು ಮಕ್ಕಳನ್ನ, ಆ ತರ ನಿಮ್ಮನ್ನ ನೀವು ಮಾತಾಡಿಸ್ಬೇಕು. ಓಕೆ ಮೇಡಮ್, ಓಕೆನಾ? ಥ್ಯಾಂಕ್ ಯು. ಅದ್ರ ಜೊತೆ ಅದೇ ನಿಮ್ ಕಿವಿ ಪ್ರಾಬ್ಲಮ್ ನ ಕಾನ್ಸಂಟ್ರೇಟ್ ಮಾಡಿ, ಕಿವಿ ಜೊತೆನೆ ಜಾಸ್ತಿ ಕಿವಿದ್ ಹೇಳ್ಕೊಳ್ಳಿ. ಸರಿ, ಕಿವಿದ್ ಏನಂತ ಮಾತಾಡ್ಬೇಕ್ರಿ ಮೇಡಮ್? ಅದೇ ಮೇಡಮ್, ಸೇಮ್ ಇವಾಗ ಸ್ಕಿನ್ನಿಗೆ ಹೇಳ್ಕೊಡ್ತಿದಾರಲ್ವಾ, ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ಅದನ್ನೀಗ ಸ್ಕಿನ್ನಿಗೆ ಅವ್ರು ಹೇಳ್ಕೊಡ್ತಾ ಇದಾರಲ್ವಾ, ಇದೇ ಟೆಕ್ನಿಕ್ ಈಗ ನಿಮಗ್ ಕಿವಿ ಪ್ರಾಬ್ಲಮ್ ಇದೆ, ಆ ಕಿವಿಗೆ ನೀವ್ ಹೇಳ್ಕೊಳ್ಳಿ. ಫಸ್ಟ್ ಯೂನಿವರ್ಸ್ ಜೊತೆ ಕನೆಕ್ಟ್ ಆಗಿ, ಆಮೇಲೆ ನಿಮ್ ಕಿವಿ ಪ್ರಾಬ್ಲಮ್ ಇರೋದ್ರಿಂದ ಆ ಕಿವಿಗೆ ಹೇಳ್ಕೊಳ್ಳಿ, ಐ ಆಮ್ ಸಾರಿ ಮೈ ಕಿವಿ. ಅಂದ್ರೆ ನೀವು ಕನ್ನಡದಲ್ಲಿ ಹೇಳ್ಕೊಳ್ಳಿದ್ರೆ ನನ್ನ ಕಿವಿಗೆ ಕ್ಷಮಿಸು, ಇದನ್ನ ಕನ್ನಡದಲ್ಲಿ ಫುಲ್ ಹೇಳ್ಕೊಳ್ಳಿ. ನಿಮಗೆ ಕಂಫರ್ಟಬಲ್ ಇದ್ರೆ ಇಂಗ್ಲಿಷಲ್ಲಿ ಹೇಳ್ಕೊಳ್ಳಿ. ಇದ್ರ ಅರ್ಥ ಇಷ್ಟೇ ಮೇಡಮ್, ನಿಮ್ಮ ಕಿವಿನ ನೀವು ಸಾರಿ ಕೇಳ್ಕೊಂತಾ ಇದ್ದೀರಾ, ಕ್ಷಮಿಸು ಅಂತ ಕೇಳ್ಕೊಂತಾ ಇದ್ದೀರಾ, ಆಮೇಲೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀರಾ. ಅದು ಕ್ಷಮಿಸಿರೋದಕ್ಕೆ ನೀವು ಥ್ಯಾಂಕ್ಸ್ ಹೇಳ್ಕೊಂತಾ ಇದ್ದೀರಾ, ಪ್ರೀತಿಸ್ತಾ ಇದ್ದೀರಾ ಅದನ್ನ ಅಷ್ಟೇ. ಪ್ರತಿಯೊಂದು ನಮ್ಮ ದೇಹದಲ್ಲಿ ಯಾವುದೇ ಪಾರ್ಟಿಗೆ ಏನೇ ಕಾಯಿಲೆ ಬಂದ್ರು ನಾವ್ ಅದ್ರ ಜೊತೆ ಎಷ್ಟು ಪ್ರೀತಿಯಾಗಿ ಮಾತಾಡ್ತೀವೋ ಅಷ್ಟು ಬೇಗ ನಮಗೆ, ನಾನಿದು ಸಾಕಷ್ಟು ಸಲ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಇದನ್ನ, ನಾವ್ ಎಷ್ಟು ಪ್ರೀತಿಯಾಗಿ, ತುಂಬಾ ತಲೆನೋವ್ತಿದೆ ಅನ್ಕೊಳ್ಳಿ, ಆ ತಲೆ ಜೊತೆ ನೀವು ಅಷ್ಟು ಪ್ರೀತಿಯಿಂದ ಮಾತಾಡ್ಸಿದನ್ನ, ನಾನು ಏನ್ ನಿನಗ್ ಕಷ್ಟ ಕೊಟ್ಟಿದ್ದೀನೋ ಗೊತ್ತಿಲ್ಲ, ನನ್ನ ಕ್ಷಮಿಸ್ಬಿಡು, ಈ ತರ ಕೇಳ್ಕೊಳ್ಳಿ, ತಲೆನೋವು ವಿದಿನ್ ಮಿನಿಟ್ಸ್ ಅಲ್ಲಿ ಹೋಗ್ಬಿಡುತ್ತೆ. ಅದೇ ತರ ಕಿವಿದು ಅದ್ರ ಜೊತೆ ಕಮ್ಯುನಿಕೇಟ್ ಮಾಡಿ, ನಾನು ಏನ್ ತಪ್ಪು ಮಾಡಿದ್ನೋ ಗೊತ್ತಿಲ್ಲ, ನಿನ್ಗೆ ಏನ್ ಮಾಡಿದ್ನೋ ಗೊತ್ತಿಲ್ಲ, ಏನ್ ತೊಂದ್ರೆ ಕೊಟ್ಟಿದ್ನೋ ಗೊತ್ತಿಲ್ಲ, ನನ್ನನ್ ಕ್ಷಮಿಸ್ಬಿಡು. ಆಮೇಲೆ ಆಲ್ರೆಡಿ ಕ್ಷಮಿಸಿದೆ ಅನ್ನೋ ತರ ಥ್ಯಾಂಕ್ ಯು ಹೇಳಿ, ನಾನ್ ನಿನ್ನನ್ ಪ್ರೀತಿಸ್ತೀನಿ, ಐ ಲವ್ ಯು ಅಂದ್ರೆ ನಿನ್ನನ್ ಪ್ರೀತಿಸ್ತೀನಿ ನಾನು, ಕ್ಷಮಿಸು ಅಷ್ಟೇ. ಯಾವ ಬಾಡಿ ಎಲ್ಲೇ ಬಂದ್ರು ಇದನ್ ಮಾಡಿ ಮಾಸ್ಟರ್ಸ್. 3 hour ಮಾಡಕ್ ಹೇಳಿದ್ರಲ್ರಿ ಮೇಡಮ್, ಕಂಟಿನ್ಯೂ 1 ಸೆಟ್ಟಿಂಗ್ ನಲ್ಲಿ. ಈಗ 18 ದಿವಸ ಆತ್ರಿ ಮಾಡಾಕತ್ರಿ, ಸ್ವಲ್ಪ ಚಲೋ ಹಾಕೋಂತ ಬರಾಕತೈತ್ರಿ, ಕಿವಿ ಸ್ವಲ್ಪ ಕೇಳ್ಸಾಕತೈತ್ರಿ. ನೋಡಿ ಮೇಡಮ್, ಗ್ರೇಟ್. ಈಗ ನೀವ್ ಹೇಳಿದ್ರಲ್ವಾ, ಅಷ್ಟೇ ಮೇಡಮ್, ಆ ನಂಬಿಕೆ ಇಡಿ ಮಾಡಿ, ಅದ್ರ ಜೊತೆ ಇವೆಲ್ಲ ಅಡಿಷನಲ್ ಟೂಲ್ಸ್ ಸೇರಿಸ್ಕೊಳ್ಳಿ ಅಷ್ಟೇನೆ. ಮತ್ತೆ ಒಂದೇ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಕೋತಾ ಬನ್ನಿ ಮೇಡಮ್. ಒಂದಾದ್ಮೇಲೆ ಇನ್ನೊಂದಾದ್ಮೇಲೆ ಮತ್ತೊಂದು, ಆತರ ಎಲ್ಲದನ್ನು ಒಟ್ಟಿಗೆ ಕ್ಲಮ್ಸ್ ಅಪ್ ಮಾಡ್ಬೇಕು. ಸಂಕಲ್ಪ ಏನು ಇಟ್ಕೊಂಡಿಲ್ರಿ ಮೇಡಮ್, ಸುಮ್ನೆ ನಾನ್ 3 hour ಧ್ಯಾನ ಮಾಡ್ತಾ ಇದ್ದೀನಿ. ಅದು ಆತ್ಮ ಜ್ಞಾನ ಇದ್ರ ಎಲ್ಲಾ ಇದನ್ ಮಾಡ್ಕೋಬಹುದ್ರಿ ಮೇಡಮ್. ನಂಗೆ ಆತ್ಮ ಧ್ಯಾನ ಬೇಕು ಅಂತ ನಾ ಸಂಕಲ್ಪ ಇಟ್ಕೊಂಡಿನ್ರಿ ಮೇಡಮ್, ಅದಷ್ಟೇ ಮಾಡ್ತೀನ್ರಿ ಮೇಡಮ್. ಏನು ಕೇಳ್ಕೊಳಲ್ರಿ ಮೇಡಮ್ ಧ್ಯಾನ. ಖಂಡಿತ ಮೇಡಮ್, ನೀವ್ ಅದ್ ಮಾಡಿದಾಗ ಯೂನಿವರ್ಸಿಗೂ ಮಾಸ್ಟರ್ಸ್ಗೂ ಗೊತ್ತಿರುತ್ತೆ ನಿಮ್ಗೆ ಯಾವ್ದಾದ್ಮೇಲೆ ಏನ್ ಕೊಡ್ಬೇಕು, ಯಾವ್ದ್ ಸರಿ ಆಗ್ಬೇಕು, ಎಲ್ಲಾ ಯೂನಿವರ್ಸಿಗೆ ಗೊತ್ತಿರುತ್ತೆ, ನಿಮಗ್ ಬರ್ತಾ ಇರುತ್ತೆ. ಕರೆಕ್ಟ್ ಆಗಿ ಮಾಡ್ತಾ ಇದೀರಾ, ಮಾಡಿ, ಕಂಟಿನ್ಯೂ ಮಾಡಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮಾಸ್ಟರ್ಸ್. ಇನ್ಯಾರಿಗಾರು ಏನಾರು ಇದೆಯಾ ಹೇಳೋದು, ಎಕ್ಸ್ಪೀರಿಯನ್ಸಸ್ ಇನ್ಯಾರಿಗಾದ್ರು? ಓಕೆ, ಇನ್ಯಾರು ಇಲ್ಲ ಅನ್ಸುತ್ತೆ. ಥ್ಯಾಂಕ್ ಯು ದೀಕ್ಷಾ, ತುಂಬಾ ಚೆನ್ನಾಗಿತ್ತು ಕ್ಲಾಸು, ಇಂಟ್ರಾಕ್ಟಿವ್ ಆಗು ಇತ್ತು, ಎಲ್ಲರೂ ಮಾಡ್ತಾ ಇದಾರೆ, ಎಷ್ಟೋ ಜನ ಬೆನಿಫಿಟ್ಸ್ ತಗೊಳ್ತಾ ಇದಾರೆ. ಸೊ ಥ್ಯಾಂಕ್ ಯು ಮಾಸ್ಟರ್ಸ್, ಇದೇ ತರ ಕಂಟಿನ್ಯೂ ಮಾಡಿ. ನೋಡ್ತಾ 5 days ಆಗೋಯ್ತು, ಇನ್ನ 6 days ಕಮಿಟೆಡ್ ಆಗಿದ್ದು ನೀವು ಮಾಡಿದಾಗ ನಿಮಗೆ ನಿಮ್ ಸ್ಕಿನ್ ಯಾವ ತರ ಇರ್ಬೇಕೋ ಆ ತರ ಸಿಗುತ್ತೆ ನಿಮಗೆ. ಸೊ ದೀಕ್ಷಾ ಮೇಡಮ್ ಎಷ್ಟು ಪೇಶನ್ಸ್ ಇಂದ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ. ಸೊ ಥ್ಯಾಂಕ್ ಯು ದೀಕ್ಷಾ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಎಲ್ಲರಿಗೂ.
ಮತ್ತೆ ನಾಳೆ ಸಿಗೋಣ ಮಾಸ್ಟರ್ಸ್. ಲೆಟ್ಸ್ ಎಂಡ್ ದ ಸೆಷನ್.